ಎಲ್ರು ಅಲ್ಲಿದ್ದಾರೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಿ ಸರ್? ಭಯ ಆಗ್ತಿದೆ ನಾಣಿ. ಸರ್, ನಿಮ್ ಬಾಯಿಂದ ಭಯ ಅನ್ನೋ ಪದನ ಅದೇನೋ ಪ್ರೋವರ್ಬ್ ಹೇಳ್ತಾರಲ್ಲ ನಾಣಿ, ವಸುದೇವನ್ ಅಂತವನೇ ವಾಸುದೇವನ್ ಕಾಲ್ ಹಿಡ್ಕೊಂಡ ಅಂತ. ಹಾಗಾಗಿದೆ ನನ್ನ ಸಿಚುವೇಶನ್. ಈಗ ಏನಾಯ್ತು ಸರ್? ಯಾಕೆ ಇಷ್ಟು ಹೆದರ್ತಿದ್ದೀರಿ? ಅದ್ ಯಾರಿಗೆ ಹೆದರ್ತಿದ್ದೀರಿ? ನೆನ್ನೆ ತನಕ ಕಾನ್ಫಿಡೆಂಟ್ ಆಗೇ ಇದ್ದೆ ನಾಣಿ, ಆದ್ರೆ ಮಾರ್ನಿಂಗ್ ಇಂದ ಇಲ್ಲಿ ತನಕ 3 ಸಲ ಸೋತಿದ್ದಕ್ಕೆ ಡಿಪ್ರೆಷನ್ ಆಗ್ತಿದೆ. 3 ಸಲ ಸೋತಿದ್ದೀರಾ? ಯಾವಾಗ ಸರ್? ಗೊತ್ತಿಲ್ಲದೆ ಕೇಳ್ತಿದ್ಯಾ, ಗೊತ್ತಿದ್ದು ಕೇಳ್ತಿದ್ಯಾ? ರಾಮ ಗೊತ್ತಿಲ್ಲದೆ ಕೇಳಿದ್ದು ಸರ್. ಮೊದಲನೇ ಸಲ ಅವಳು ಕೊಟ್ಟು ಆರತಿ ತಗೊಂಡೆ. ಹೌದೌದು. 2ನೇ ಸಲ ಅಕ್ಷತೆ ಪ್ಲೇಟ್ ಎಗರಿಸಿ ಡೈರೆಕ್ಟ್ ಆಗಿ ತಲೆ ಮೇಲೆ ಹಾಕ್ದೆ. ಕರೆಕ್ಟೇ ಸರ್. 3ನೇ ಸಲ ಗುಡಿಗೆ ಬರಲ್ಲ ಅಂತಂದವನು ಅಜ್ಜಿ ಅರ್ಜೆಂಟ್ ಮಾಡಿದ್ದಕ್ಕೆ ಅವಳಿಗೆ ಬೇಗ ಬಾ ಅಂತ ಸ್ವಂತ ನನ್ನ ಬಾಯಲ್ಲೇ ಕರೆದೆ. ಅದನ್ನ ನಾನು ಕೇಳಿದೆ ಸರ್. ಇಷ್ಟ ಆಯ್ತಲ್ಲ ನಾಣಿ, ಇನ್ನೇನಾಗುತ್ತೋ ಅಂತ ಭಯ ಆಗ್ತಿದೆ ನಾಣಿ. ನಡೆದಿದ್ದೆಲ್ಲ ಒಳ್ಳೇದೇ ಅಲ್ವಾ ಸರ್? ಭಯ ಯಾಕೆ? ನಾನೇ ಸೋತೋದ್ನಲ್ಲ. ಇಲ್ಲ ಸರ್, ಮೇಡಮ್ ಗೆದ್ದಿದ್ದಾರೆ ಅಂದ್ರೆ ನೀವು ಗೆದ್ದಾಗೆ. ಅವಳನ್ನ ನಾನ್ ಗೆಲ್ಬೇಕು ಅನ್ಕೊಂಡ್ರೆ ಅವಳು ಗೆದ್ರೆ ನಾನ್ ಗೆದ್ದೆ ಅಂತ ಅಂತೀಯಲ್ಲ ನಾಣಿ. ಅಂದ್ರೆ ಸರ್, ಅದು ಇಷ್ಟಕ್ಕೆಲ್ಲ ಕಾರಣ ನೀನೇ ನಾಣಿ. ನೀನ್ ನನ್ನ ಹತ್ರ ನೈಟ್ ಕೇಕ್ ಕಟ್ ಮಾಡಿಸ್ತಾ ಇದ್ದಿದ್ರೆ ಆ ಮಂಕಿ ಗಂಗಾಗೆ ಇಷ್ಟೊಂದು ಧೈರ್ಯನೇ ಬರ್ತಿರ್ಲಿಲ್ಲ. ಬೆಟ್ಟ ಬಂದು ಇರುವೆ ಮೇಲೆ ಬಿದ್ದಾಗೆ ನೀವು ಬಂದು ನನ್ನ ಮೇಲೆ ಬೀಳ್ತಿದ್ದೀರಾ. ನಾನೆಲ್ಲೋ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ನೀನ್ ನನಗೇನ್ ಸರ್ಪ್ರೈಸ್ ಮಾಡೋದು? ಅವಳನ್ನ ಎಂಕರೇಜ್ ಮಾಡಿದೆ ನನ್ನನ್ನು ಸೋಲ್ಸೋದಕ್ಕೆ. ಎಂತ ಮಾತು ಹೇಳ್ಬಿಟ್ರಿ ಸರ್. ನಾನು ನಿಮ್ಮ ಕಟ್ಟಪ್ಪ ಸರ್. ನನ್ನ ಮುಂದೆ ಹೀಗೆ ಹೇಳ್ತೀಯಾ, ಆಮೇಲೆ ಹೋಗಿ ಅವಳಿಗೆ ಸಪೋರ್ಟ್ ಮಾಡ್ತೀಯಾ? ಸರ್, ನಿಮ್ಮ ಉಪ್ಪು ಖಾರ ತಿಂದಿರೋ ವಿಶ್ವಾಸ ನನಗಿದೆ. ಹಾಗಾದ್ರೆ ಇಲ್ಲಾದ್ರೂ ನನ್ನ ಗೆಲ್ಸು. ಓಕೆ ಸರ್. ನನ್ನ ಜೊತೆಗೆ ಇದ್ದು ನನ್ನ ಸಪೋರ್ಟ್ ಮಾಡು. ಮಾಡ್ತೀನಿ ಸರ್. ವೆರಿ ಗುಡ್. ಮತ್ತೆ ಅವಳ ಕಡೆ ಹೋದ್ಯೋ? ಖಂಡಿತ ಹೋಗಲ್ಲ ಸರ್. ಹೋಗಲ್ಲ ಅಂದ್ರೆ ಹೋಗಲ್ಲ. ಮೇಡಮ್. ಏ ನಾಣಿ ಸರ್, ಈಗಷ್ಟೇ ಹೇಳ್ದಲ್ಲಯ್ಯ ಹೋಗಲ್ಲ ಅಂತ ಹೇಳಿ ಆಗ್ಲೇ ಹೋಗ್ತಿದ್ಯಾ? ಮೇಡಮ್, ಹೋಗ್ಬಾರ್ದು, ನನ್ ಜೊತೆನೆ ಇರು. ಸರ್, ನಾನಲ್ಲಿಗೆ ಹೋದ್ರೆ ಅಲ್ವಾ ಮೇಡಮ್ ಏನ್ ಪ್ಲಾನ್ ಮಾಡಿದಾರೆ ಅಂತ ನನಗೆ ಗೊತ್ತಾಗೋದು. ಆ ಪ್ಲಾನ್ ಏನು ಅಂತ ತಿಳ್ಕೊಂಡು ನಾನು ನಿಮಗೆ ಬಂದು ಹೇಳ್ತೀನಿ. ಅವಾಗ ನೀವು ಈಸಿಯಾಗಿ ಗೆಲ್ಬಹುದು. ಹಾಗಂತ್ಯಾ? ನಿಮ್ಮ ಉಪ್ಪು ಖಾರ ತಿಂದಿರೋ ವಿಶ್ವಾಸದಿಂದ ಹೇಳ್ತಿದ್ದೀನಿ ಸರ್, ಅಷ್ಟೇ. ಹೋಗು, ಅವಳ ಪ್ಲಾನ್ ಏನು ಅಂತ ನನಗೆ ಪಿನ್ ಟು ಪಿನ್ ಹೇಳು. ಓಕೆ ಸರ್. ಮೇಡಮ್. ಏನ್ ಮೇಡಮ್ ಕರೆದ್ರಿ? ಏನ್ ಹೇಳ್ತಿದ್ದಾರೆ ನಿಮ್ ಸಾರು? ಹೆದರ್ತಿದಾರಾ? ನೀವು ಎದುರಿಸ್ತಿದ್ದೀರಾ? ಅಯ್ಯೋ, ಅವರನ್ನ ಹೆದರ್ಸ್ತೀನ ನಾನು? ಚಿಕ್ಕ ಉಂಗ್ರ ಹಾಕಿ ಸಾರ್ನ ತುಲಾಭಾರ ಮಾಡಿದವರು. ನಿಮ್ಗೆ ಆಗ್ದಿರೋದೇನಿದೆ ಮೇಡಮ್? ಏನೋ ನಿಮ್ ಸಹಾಯ ಸಹಕಾರದಿಂದ ಹಾಗಾಯ್ತು. ಇವತ್ತು ನೀವೇನಾದ್ರೂ ಸಹಾಯ ಮಾಡಿದ್ರೆ ನಿಮ್ ಸರ್ನ ಬುಗುರಿ ಹಾಕಿ ತಿರುಗಿಸಿ ನಾನ್ ಮಾಡಿರೋ ಚಾಲೆಂಜ್ ಅಲ್ಲಿ ಗೆದ್ದು ಬಿಡ್ತೀನಿ. ಮೇಡಮ್, ನಾನ್ ನಿಮ್ಗೆ ಹೇಗ್ ಸಹಾಯ ಮಾಡ್ಲಿ? ನೀವ್ ಯಾರು ನಾಣಿ ಅವ್ರೆ? ನಾನು ಸಾರ್ ಪಿ ಎ ಮೇಡಮ್. ಅಲ್ಲ, ವಿಷ್ಣು ಕೈಲಿರೋ ಸುದರ್ಶನ ಚಕ್ರ, ಪರಮಶಿವನ್ ಕೈಲಿರೋ ತ್ರಿಶೂಲ, ಬ್ರಹ್ಮನ್ ಕೈಲಿರೋ ಹಣೆ ಬರಹ ಬರೆಯೋ ಪೆನ್ನು. ಅಷ್ಟೇನಾ? ನೀವು ಕಲಿಯುಗದ ಆಂಜನೇಯ. ಅವರನ್ನ ನನ್ನ ಸೇರ್ಸೋದಕ್ಕೆ ಹುಟ್ಟಿರೋ ಹನುಮಂತ. ನೀವು ಮನ್ಸ್ ಮಾಡಿದ್ರೆ ಸಾಧ್ಯ ಆಗದೆ ಇರೋದು ಏನೂ ಇಲ್ಲ. ಹೇಳಿ ಮೇಡಮ್, ಈ ಭಕ್ತ ನಿಮಗೆ ಏನ್ ಸಹಾಯ ಮಾಡಬೇಕು? ಅವ್ರ ಕೈಯಿಂದ ನನ್ನ ಕತ್ತಿಗೆ ಹಾರ ಹಾಕ್ಸಿ. ಅಪ್ಪ, ಆ ಕೆಲಸ ಮಾತ್ರ ನನ್ನಿಂದ ಆಗಲ್ಲ ಮೇಡಮ್. ಏನಿದು ನಾಣಿ ಅವ್ರೆ? ಆ ಆಂಜನೇಯ ಸಮುದ್ರದ ಮೇಲೆ ಹಾರಿ ಲಂಕೆಯಲ್ಲಿರೋ ಸೀತಮ್ಮನ ಹತ್ರ ಹೋಗಿ ರಾಮ ಕೊಟ್ಟಿರೋ ಉಂಗ್ರನ ಅವಳಿಗೆ ಕೊಟ್ಟಿದ್ದ. ನೀವು ಒಂದ್ ಚಿಕ್ಕ ಹಾರನ ನಿಮ್ ಸರ್ ಕೈಯಿಂದ ನನ್ ಕುತ್ತಿಗೆಗೆ ಹಾಕ್ಸೋದಿಲ್ವಾ? ಅಂದ್ರೆ ಮೇಡಮ್, ಅದು ಇನ್ನೇನು ಮಾತಾಡ್ಬೇಡಿ. ನೀವು ಮಾಡ್ತೀರಾ? ನೀವು ಮಾತ್ರ ಮಾಡ್ಬೋದು.
ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ವಾಮಿಗೆ ಅರ್ಚನೆ ಮಾಡ್ತಾರೆ. ಅರ್ಚನೆಗೆ ತುಳಸಿ ಮಾಲೆ ಹಾಕ್ತಾರೆ. ಆ ಮಾಲೆನ ನಿಮ್ ಸರ್ ನನ್ ಕುತ್ತಿಗೆಗೆ ಹಾಕಿದ್ರೆ ಸಾಕು. ಆ ಮಾಲೆ ಬೇಕು ಅಂದ್ರೆ ಪೂಜಾರಿನೇ ಕೇಳ್ಬೇಕು ಮೇಡಮ್. ಆ ಪೂಜಾರಿನೇ ನೀವು ಮ್ಯಾನೇಜ್ ಮಾಡ್ಬೇಕು. ಮಾಲೆ ನನ್ ಕುತ್ತಿಗೆಗೆ ಹಾಕು ಅಂತ ಅವ್ರ ಹತ್ರ ಹೇಳಿಸ್ಬೇಕು. ಅಂದ್ರೆ ಮಂತ್ರ ಹೇಳೋ ಪೂಜಾರಿಗಳ ಹತ್ರ ಹೋಗಿ ನಾನ್ ತಂತ್ರ ಮಾಡಿಸ್ಬೇಕು ಅಂತಿದ್ದೀರಾ? ತಂತ್ರನೇ ಮಾಡ್ತಿರೋ ಮಂತ್ರನೇ ಮಾಡಿಸ್ತಿರೋ ಅವ್ರ ಕೈಯಿಂದಾನೆ ತುಳಸಿ ಮಾಲೆ ನನ್ ಕುತ್ತಿಗೆಗೆ ಬೀಳ್ಬೇಕು. ದಾರಿ ತೋರಿಸಿದ್ರಲ್ಲ ಮೇಡಮ್, ಇನ್ ನಾನ್ ನೋಡ್ಕೋತೀನಿ ಬಿಡಿ. ನೀರಲ್ಲಿ ಹಾಕಿದ್ರು ಹಾಲಲ್ಲಿ ಹಾಕಿದ್ರು ನೀವೇ ನಾಣಿಯವ್ರೆ. ಆ ಸೀತಾರಾಮ ಪುಷ್ಪಕ ವಿಮಾನದ ಮೇಲೆ ತಿರುಗಿ ಅಯೋಧ್ಯೆ ಮೇಲೆ ಕಾಲಿಟ್ರು. ಜನರೆಲ್ಲ ಜೈ ಜೈಕಾರ ಮಾಡಿ ಅವರಿಗೆ ಸ್ವಾಗತ ಹೇಳ್ತಾ, ಪುರೋಹಿತ್ರೆ, ಹೇಳಿ ಅಮ್ಮ. ಇವತ್ತು ಇವ್ರ ಮದ್ವೆ ದಿನ, ಕಲ್ಯಾಣೋತ್ಸವ ಕೂಡ ಇವರೇ ನಡ್ಸ್ಕೊಡೋದು. ಹಾಗಾಗಿ ಇವ್ರ ಹೆಸರಲ್ಲಿ ಅರ್ಚನೆ ಮಾಡಿ. ಓ, ಸೂರ್ಯವಂಶದ ಜಯಸೂರ್ಯ, ಸೂರ್ಯವಂಶದ ಅಲಮೇಲು ಗಂಗಾ ಜಯಸೂರ್ಯ ಅಂದ್ರೆ ಇವರೇನಾ? ಸಾಕ್ಷಾತ್ ಆ ಸೀತಾರಾಮಂತರನೇ ಇದ್ದಾರೆ. ಗುಡಿಲಿರೋ ದೇವತಾ ಮೂರ್ತಿಗೂ ಇವರಿಗೂ ಏನೂ ವ್ಯತ್ಯಾಸನೇ ಇಲ್ಲ. ಆ ಸೀತಾರಾಮರನ್ನ ನೋಡೋಕೆ ನನಗೆ ಅದೃಷ್ಟ ಇಲ್ಲ. ಇವತ್ತು ಇವ್ರ ದರ್ಶನ ಮಾಡಿ ನನ್ ಜನ್ಮ ಧನ್ಯ ಆಯ್ತು. ಇವ್ರು ಸ್ವಾಮಿ ಕಲ್ಯಾಣ ಮಾಡೋದು ಅಂದ್ರೆ ಆ ಸೀತಾರಾಮ್ ಅವರೇ ಅವ್ರ ಕಲ್ಯಾಣ ಅವರೇ ಮಾಡ್ಕೊಂಡಾಗೆ. ನಾಣಿಯವ್ರೆ, ಎಷ್ಟು ಕಾಣಿಕೆ ಹಾಕಿದ್ದೀರೋ? ಇಷ್ಟು ಮಂತ್ರ ಹೇಳ್ತಿದ್ದಾರೆ. ಅವ್ರಿಗೆ ನಾನೇನು ಏನು ಹೇಳಿಲ್ಲ ಮೇಡಮ್, ಪ್ಲಾನ್ ಹೇಳಿದಷ್ಟೇ. ಸ್ವಲ್ಪ ಅತಿ ಆಗ್ಲಿಲ್ವಾ ಪುರೋಹಿತ್ರೆ? ಇದ್ರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲಮ್ಮ. ನಿಜಾನೇ ಹೇಳ್ತಿದ್ದೀನಿ. ಗುಡಿಗೆ ಎಷ್ಟೋ ಜನ ಭಕ್ತರು ಬರ್ತಾರೆ. ಮೊದಲನೇ ಸಲ ದೇವತಾರೂಪಿ ಮನುಷ್ಯರನ್ನ ನೋಡ್ತಿರೋದು ಇದೇ ಮೊದಲು. ಮಾತಾಡಿದ್ ಸಾಕು ಪುರೋಹಿತ್ರೆ, ತುಂಬಾ ಮಾತಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಪುರೋಹಿತರ ಹತ್ರ ಏನ್ ನಾನೇ ಅಷ್ಟೊಂದು ಗುಟ್ಟು? ಏನ್ರಿ ಪ್ರಸಾದ್ ಅವ್ರೆ, ನಾನು ಪುರೋಹಿತ್ನೆ. ಗೆಟಪ್ ಈಗಿದೆ ಅಷ್ಟೇ, ಅವ್ರಿಗೂ ನಮಗೂ 1000 ಇರುತ್ತೆ ಅಲ್ವಾ? ನೀನ್ ಏನ್ ಮಾಡಿದ್ರೆ ನಮ್ಗೇನು? ಮೊದ್ಲು ಅವ್ರ ಹತ್ರ ಅರ್ಚನೆ ಮಾಡಿ ಪುರೋಹಿತ್ರೆ. ಖಂಡಿತ ಮಾಡ್ತೀನಿ. ಈ ಅರ್ಚನೆಗೆ ವಿಶೇಷತೆ ಇದೆ. ಏನ್ ಪುರೋಹಿತ್ರೆ? ಇವತ್ತು ಶ್ರೀರಾಮ್ ನವಮಿ. ಇವ್ರ ಮದುವೆ ದಿನ ಬಂದಿದ್ದು ಒಂದು ವಿಶೇಷ. ಆದ್ರೆ ಸೀತಮ್ಮ ಅವರು ಪರ್ಣಶಾಲೆಯಲ್ಲಿದ್ದಾಗ ಶ್ರೀರಾಮ ಯಾವ ಮರದಿಂದ ಸೀತಮ್ಮಂಗೆ ತುಳಸಿ ದಳ ಕೊಯ್ಕೊಂಡು ತಗೊಂಡ್ ಬಂದ್ರೋ ಆ ಮರದಲ್ಲಿರೋ ತುಳಸಿ ದಳದಿಂದನೇ ಅರ್ಚನೆ ಮಾಡ್ತೀನಿ. ಹೌದಾ ಪುರೋಹಿತ್ರೆ? ಎಂತ ಅದೃಷ್ಟ! ಎಷ್ಟು ಪುಣ್ಯ ಮಾಡಿದ್ರೆ ಇಂಥ ಅವಕಾಶ ಸಿಗುತ್ತೆ. ಇವರು ಪುಣ್ಯ ದಂಪತಿ ನಮ್ಮ. ಇವ್ರಿಗೆ ಮಾತ್ರ ಅರ್ಹತೆ ಇದೆ. ಇವ್ರಿಗೆ ಮಾತ್ರ ಇದೆ. ಸಂತೋಷ ಪುರೋಹಿತ್ರೆ, ಅರ್ಚನೆ ಶುರು ಮಾಡಿ. ಖಂಡಿತನಮ್ಮ, ಮಾಡ್ತೀನಿ ಈಗ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಹನುಮಾನಂಜನಾ ಸೋನುರ್ವಾಯುಪುತ್ರೋ ಮಹಾಬಲಃ ರಾಮೇಶ್ಚ ಫಲ್ಗುಣ ಸಖಃ ಪಿಂಗಾಕ್ಷೋ ಅಮಿತ ವಿಕ್ರಮಃ. ಇದೆಲ್ಲ ನಿಜವಾದ ಕತೆ ಅಂತೀರಾ ನಾಣಿಯವ್ರೆ? ಪುರೋಹಿತರಿಗೆ ಉತ್ಸಾಹ ಹೆಚ್ಚಾಗಿದೆ ಮೇಡಮ್. ತಾವೇ ವಾಲ್ಮೀಕಿ ಅಂದ್ಕೊಂಡು ಕಟ್ಟುಕತೆ ಹೇಳ್ತಾ ಇದ್ದಾರೆ. ಇಲ್ ನೋಡಪ್ಪ, ಈ ತುಳಸಿ ಮಾಲೆನ ನಿಮ್ ಹೆಂಡತಿ ಕುತ್ತಿಗೆಗೆ ಹಾಕ್ಬಿಡಪ್ಪ. ವಾಟ್? ಆ ಕಾಲದಲ್ಲಿ ವನವಾಸದಲ್ಲಿ ಶ್ರೀರಾಮನು ಕೂಡ ತುಳಸಿ ಮಾಲೆ ಹಾಕಿ ದಿನಾನೂ ಸೀತಮ್ಮಂಗೆ ಅಲಂಕಾರ ಮಾಡ್ತಿದ್ದ. ಇವತ್ ನಿಮ್ ಮದುವೆ ದಿನ ಅಲ್ವಾ, ತಗೊಳ್ಳಿ, ಕೊರಳಿಗೆ ಹಾಕಿ. ಅವರು ಗಂಡ ಹೆಂಡತಿ ಆಗಿದ್ದಕ್ಕೆ ಹಾಗೆ ಮಾಡಿದ್ರು. ಬಟ್ ನಾವು ಗಂಡ ಹೆಂಡತಿ ಅಲ್ಲ. ದೇವ್ರ ಮುಂದೆ ಏನು ಆ ಮಾತು? ಪರವಾಗಿಲ್ಲಮ್ಮ. ಆಗ ರಾಮ ಕೂಡ
ಯಾರದ್ದೋ ಮಾತು ಕೇಳಿ ಸೀತೆ ತನ್ನ ಹೆಂಡತಿ ಅಲ್ಲ ಅಂತ ಅನುಮಾನ ಪಟ್ಟಿದ್ದ. ಗಂಡ ಹೆಂಡತಿ ಅಂದ್ಮೇಲೆ ಅಷ್ಟಾದ್ರೂ ಜಗಳ ಆಗೋದು ಸಹಜನೇ. ಸ್ವಾಮಿ, ತಾವು ಈ ಮಾಲೆನ ಇವ್ರ ಕುತ್ತಿಗೆ ಹಾಕಿದ್ರೆ ನಿಮ್ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಕಳೆದು ನೀವು 100 ಕಾಲ ಸುಖವಾಗಿ ಬಾಳ್ತೀರಿ. ತಗೊಳ್ಳಿ. ತಾನು ಅವನ್ ಹೆಂಡ್ತಿನೇ ಅಂತ ರಾಮನ್ನ ನಂಬಿಸೋದಕ್ಕೆ ಸೀತೆ ಅಗ್ನಿಹಾರಿ ಆತ್ಮತ್ಯಾಗ ಮಾಡ್ಕೊಳ್ಳೋದಕ್ಕೆ ಹೋದ್ಲು. ಇವಳು ನನಗೆ ಮೋಸ ಮಾಡ್ದವಳು. ಇಂಥವಳ ಕುತ್ತಿಗೆಗೆ ನಾನು ಹಾರ ಹಾಕೋದ? ತುಂಬಾ ಥ್ಯಾಂಕ್ಸ್ ರೀ. ನನ್ ಕುತ್ತಿಗೆಗೆ ಮಾಲೆ ಹಾಕಿದ್ರಲ್ಲ. ನಾನೇನ್ ಹಾಕಿಲ್ಲ, ಅದೇ ಬಿದ್ದಿದ್ದು. ಇದನ್ನೇ ಬ್ರಹ್ಮಗಂಟು ಅಂತಾರೆ ಕಣೋ. ನೀನ್ ಬೇಡ ಅನ್ಕೊಂಡ್ರು ಅದನ್ ಬಿಡೋಕಾಗಲ್ಲ. ನೀವಿಬ್ರು ಗಂಡ ಹೆಂಡತಿ ಅಂತ ಆ ದೇವ್ರು ಈ ತರ ಹೇಳಿದಾನಪ್ಪ. ಮನೇಲಿ ಅಕ್ಷತೆ ಬಿತ್ತು, ಇಲ್ಲಿ ಕುತ್ತಿಗೆಗೆ ಹಾರ. ನೀನ್ ಕೋಪದಲ್ಲಿ ಮಾಡಿದ್ರು ಗಂಗನ್ ಮೇಲೆ ನಿನ್ ಪ್ರೀತಿ ಹಾಗೇ ಇದೆ ಜೈ. ಬನ್ನಿ, ಕಲ್ಯಾಣೋತ್ಸವಕ್ಕೆ ಟೈಮ್ ಆಗ್ತಿದೆ. ಬನ್ನಿ ಬನ್ನಿ ಬನ್ನಿ, ಎಲ್ರು ಬನ್ನಿ. ಇರೋ ನಾಣಿ. ಏನೋ ನಾಣಿ? ಏನ್ ಸರ್? ಎಲ್ಲ ಹೀಗಾಗ್ತಿದ್ಯಲ್ಲ, ಎಲ್ಲ ಅವಳಿಗೆ ಬೇಕಾದ ಹಾಗೆ ಆಗ್ತಿದೆ. ಎಲ್ಲ ದೈವ ಸಂಕಲ್ಪ ಸರ್. ನಿನ್ ಸಹಾಯ ಸಹಕಾರ ಏನಿಲ್ಲ ತಾನೆ? ಆಗ್ಲೇ ಅವಳು ನಿನ್ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಮಾತಾಡಿದ್ಲು. ರಾಮ ರಾಮ, ನಾನು ನಿಮ್ಮ ಪೆಪ್ಪರ್ ಸಾಲ್ಟ್ ತಿಂದು. ಈ ಸಲ ನಾವು ಸೋಲಬಾರ್ದು, ನಾವೇ ಗೆಲ್ಬೇಕು. ಬಾ, ನೀವ್ ನಡೀರಿ. ಕಾಣಿಕೆ ಕಾಣಿಕೆ. ಆಮೇಲೆ ನಾಣಿ ಸಾರ್ ಬರ್ತಿದ್ದೀರಿ. ಒಡವೆ ಕದ್ದು ಗಂಗಾನ ಕಳ್ಳಿ ಮಾಡೋಣ ಅನ್ಕೊಂಡ್ರೆ ಕ್ಲವರ್ ಆಗಿ ತಪ್ಪಿಸ್ಕೊಂಡ್ಲು. ನಾವು ಅರ್ಜೆಂಟ್ ಮಾಡಬಾರ್ದಾಗಿತ್ತು ಚಂದ್ರಿಕಾ. ನೀವು ಅರ್ಜೆಂಟ್ ಮಾಡಿದಕ್ಕೆ ನಾವ್ ಮುಳುಗ್ ಹೋಗಿದ್ದು. ನೀವ್ ಕಾಮ್ ಆಗಿದ್ದಿದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗ್ತಿತ್ತು. ಸರಿ ಬಿಡು, ಏನಾದ್ರೂ ನನ್ ಮೇಲೆ ಎತ್ತ ಹಾಕ್ತೀಯ. ಹೋಗ್ಲಿ, ಆ ನಿತ್ಯ ಇಲ್ಲಿ. ಕಲ್ಯಾಣ ಆಗೋದಿಕ್ಕೆ ಇನ್ನ ಸ್ವಲ್ಪ ಸಮಯ ಇದೆ. ನಿತ್ಯ ಬರ್ತಾಳೋ ಇಲ್ವೋ? ಖಂಡಿತ ಬರ್ತಾಳೆ. ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯಾ? ಅವಳು ಪೊಗರು ಅಷ್ಟಿದೆ, ತಾಯಿಗಿಂತ ಜಾಸ್ತಿ ಈಗೋ ಇದೆ ಅವಳಿಗೆ. ಬಾಲ ತುಳ್ದಿರೋ ಹಾವು ಏಟ್ ತಿಂದಿರೋ ಹುಲಿ ಆದ್ರೂ ಸೈಲೆಂಟ್ ಆಗಿರಬಹುದೇ ಹೊರತು ನಿತ್ಯ ಇರಲ್ಲ. ಗಂಗಾಗೋಸ್ಕರ ಖಂಡಿತ ಬರ್ತಾಳೆ. ದೇವ್ರೆ, ಈ ಪ್ಲಾನ್ ಆದ್ರೂ ಸಕ್ಸಸ್ ಆಗ್ಬೇಕು. ಗಂಗಾ ನಿತ್ಯ ಸಿಗ್ಬಿಟ್ರೆ ಮುಂದಿನ ವರ್ಷ ನಾವೇ ನಿನ್ ಕಲ್ಯಾಣ ಮಾಡ್ತೀವಿ. ನಾವೇ ಮಾಡೋಣ. ಈ ಸಲ ಜೈ ಪಕ್ಕ ಪೀಠದ ಮೇಲೆ ಕೂತ್ಕೊಳ್ಳೋದು ನಮ್ಮ ಸ್ವಪ್ನನೇ. ಇದು ಪಕ್ಕ. ಪಕ್ಕ. ಆ ಸೀತಾರಾಮರು ಪುಷ್ಪಕ ವಿಮಾನದಲ್ಲಿ ತಿರುಗಿ ಅಯೋಧ್ಯೆಗೆ ಕಾಲಿಟ್ರು. ಜನರೆಲ್ಲ ಜೈ ಜಯಕಾರ ಮಾಡಿ ಅವರಿಗೆ ಸ್ವಾಗತ ಕೋರ್ತಾ ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಶುಭ ಸ್ವಾಗತ ಪ್ರಿಯ ಪರಿಪಾಲಕ. ಹಾಗೆ ಅಯೋಧ್ಯೆ ಸೇರಿರೋ ಶ್ರೀರಾಮ ಒಂದು ಶುಭ ಮುಹೂರ್ತದಲ್ಲಿ ಅಯೋಧ್ಯೆ ಸಿಂಹಾಸನಾನ ತನ್ನ ಪ್ರಜೆಗಳ ಹೃದಯ ಸಿಂಹಾಸನಾನ ಏರಿ ಜನರೆಲ್ಲರನ್ನೂ ಪರಿಪಾಲಿಸಿದ. ಇಲ್ಲಿಗೆ ಶ್ರೀ ಸೀತಾರಾಮ ಕತೆ ಸಮಾಪ್ತಿ. ಈ ಕತೆ ಕೇಳಿದವ್ರಿಗೆ ಹೇಳ್ದವ್ರಿಗೆ ಸುಖ ಸಂತೋಷ ಸಿರಿ ಸಂಪತ್ತು ಸಿಕ್ಕಿ ಆಯುರಾರೋಗ್ಯದಿಂದ ಬದುಕ್ತಾರೆ.
ಏನ್ರಿ ಭಾಗವತ್ರೆ ಸ್ವಲ್ಪ ನಿಲ್ಲಿ. ಕತೆ ಆಗ್ಲೇ ಮುಗ್ದೋಯ್ತಾ? ಮುಗೀತಲ್ಲಪ್ಪ. ಇನ್ನೂ ಇದೆ. ಇನ್ನೂ ಇದೆಯಾ? ಏನಿದೆ? ಸ್ವಲ್ಪ ಅಲ್ಲಿ ನೋಡಿ. ಕುತ್ತಿಗೆಗೆ ಹಾಕ್ಬೇಕು. ಹಾಗೆ ಆಗ್ಲಿ. ಎಲ್ಲ ನೀವೇ ಇಟ್ಕೊಳ್ಳಿ, ಹೇಳ್ತೀನಿ. ಸ್ವಲ್ಪನೂ ತಪ್ಪಾರ್ದು. ಅಮ್ಮ ಅಮ್ಮ, ಎಲ್ರಿಗೂ ಒಂದು ಚಿಕ್ಕ ವಿಜ್ಞಾಪನೆ. ಇವತ್ತು ಎಂಥ ಶುಭ ದಿನ. ಶ್ರೀರಾಮನವಮಿ ಹಬ್ಬ. ಆನಂದ ಉತ್ಸಾಹದಿಂದ ಸೀತಾರಾಮನ ಕಲ್ಯಾಣ ನಡೆಸೋದಿಕ್ಕೆ ಸೂರ್ಯದೇವರ ಕುಟುಂಬ ಇಲ್ಲಿಗೆ ಬಂದಿದೆ. ಕಲ್ಯಾಣ ಮಾಡಬೇಕಾಗಿರೋ ದಂಪತಿಗಳು ನಮ್ಮ ಮಧ್ಯನೇ ಇದ್ದಾರೆ. ಇವ್ರನ್ನ ಒಂದ್ಸಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹೋಗಿ ಮೇಡಮ್. ಯೋಚನೆ ಮಾಡ್ತಾ ಇದೆಯಲ್ಲ ಜೈ, ಹೋಗು. ಬನ್ನಿ ಸ್ವಾಮಿ, ಹೋಗಿ ಬನ್ನಿ. ಹೋಗಿ ಮೇಡಮ್, ನೀವು ಹೋಗಿ. ಆಹಾ, ಶ್ರೀರಾಘವಂ ದಶರಥಾತ್ಮಜ ಅಪ್ರಮೇಯಂ ಸೀತಾಪತಿಂ. ಸಾಕ್ಷಾತ್ ಆ ಜಗದೇಕ ವೀರ ಶ್ರೀರಾಮಚಂದ್ರ ಮೂರ್ತಿ ನೋಡ್ತಿರೋ ಹಾಗಿದೆಯಪ್ಪ. ನಾಣಿ ಸರ್, ಗುಡಿಲಿ ಎಲ್ರಿಗೂ ನನ್ ರಾಮನ ಹಾಗೆ ಕಾಣಿಸ್ತಿದ್ದೀನಲ್ಲ? ನೀವು ರಾಮನೇ ಅಲ್ವಾ ಸರ್? ತಲೆಗೊಂದು ಕಿರೀಟ ಹಾಕಿ ಕೈಗೆ ಬಿಲ್ ಕೊಟ್ರೆ ನೀವು ಸೇಮ್ ಅವ್ರಾಗೆ ಕಾಣ್ತೀರಾ. ಇವರು ಸೂರ್ಯವಂಶದ ಜಯಸೂರ್ಯ, ದೊಡ್ಡ ಬಿಸ್ನೆಸ್ ಮ್ಯಾನ್. ಎಷ್ಟೋ ಕಂಪ್ನಿಗಳು, ಎಷ್ಟೋ ಜನ ಉದ್ಯೋಗಿಗಳು ಇವರಿಂದ ಜೀವನ ಮಾಡ್ತಾ ಇದ್ದಾರೆ. ಇವರು ಅವರ ಧರ್ಮಪತ್ನಿ ಸೂರ್ಯವಂಶದ ಗಂಗಾ ಜಯಸೂರ್ಯ ಅಂತ. ಗಂಡನ ಹೆಜ್ಜೆಯಲ್ಲೇ ನಡೆಯೋ ಆದರ್ಶ ಪತ್ನಿ. ಈ ಪುಣ್ಯ ದಂಪತಿಗಳೇ ಇವತ್ತು ಸ್ವಾಮಿಗೆ ಕಲ್ಯಾಣ ನಡೆಸ್ತಾ ಇರೋದು. ಆ ಸಂಭ್ರಮನ ನಮ್ಮ ಕಣ್ಣಲ್ಲಿ ನೋಡಕ್ಕೆ ಮೊದಲು ಈ ದಂಪತಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ.